ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಜೀವನದ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗುತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗುತ್ತೆ. ಹಾಗಾದ್ರೆ ಆ ಬಣ್ಣ ಯಾವುದು, ಆ ನಂಬರ್ ಯಾವುದು, ಅದನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ ಜೊತೆಗಿದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಕ್ಷಣದೆ, ಗುರುಗೂ ಕ್ಷಣದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತಿನ ದಿನಾಂಕ 25 ಡಿಸೆಂಬರ್ 2024. ನಮ್ಮೆಲ್ಲರಿಗೂ ಇವತ್ತಿನ ವಿಶೇಷತೆ ಗೊತ್ತಿದೆ, ಕ್ರಿಸ್ಮಸ್ ಹಬ್ಬ. ಹಾಗಾಗಿ ನಾಡಿನ ಎಲ್ಲ ಸಮಸ್ತ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರೂಜಿ, ಇವತ್ತು ಕ್ರಿಸ್ಮಸ್ ಹಬ್ಬ 25ನೇ ತಾರೀಕು 2024 ಇಸ್ವಿ ಡಿಸೆಂಬರ್, ಬುಧವಾರ. ಇವತ್ತಿನ ದಿನ ಹೇಗಿದೆ ಗುರೂಜಿ? ಇವತ್ತು 25 ತುಂಬಾ ಅದ್ಭುತವಾದ ದಿನ. ಸ್ವಾತಿ ನಕ್ಷತ್ರವಾಗಿದೆ. ಸ್ವಾತಿ ನಕ್ಷತ್ರದಲ್ಲಿ ಕ್ರಿಸ್ಮಸ್ ಹಬ್ಬ ಬಂದಿರೋದು ಬಹಳ ವಿಶೇಷವಾಗಿದೆ. ಇದು ಕೂಡ 5 and 9 ಕಾಂಬಿನೇಷನ್, ನ್ಯೂಮರಾಲಜಿ ಕಾಂಬಿನೇಷನ್ ಬರುತ್ತೆ. ಹಾಗಾಗಿನೇ 25ನ ನಂಬರ್ಸ್ ಜಗತ್ತಿನಲ್ಲಿ ತುಂಬಾ ಬ್ಯೂಟಿಫುಲ್ ಅಂತ ನಂಬರ್ಸ್. ಯಾಕಂದ್ರೆ ಅದ್ಭುತವಾದ ಒಂದು ಸಕ್ಸಸ್ ಅನ್ನ ಕೊಡುತ್ತೆ. 25ನ ನಂಬರ್ಸ್ ತುಂಬಾ ದೊಡ್ಡ ಸಕ್ಸಸ್ ನಂಬರು. 25ನೇ ತಾರೀಕು ವಿದ್ಯೆ, ಬುದ್ಧಿ, ದೇವರಾಗುವಂತ ಯೋಗಗಳು ಇದಾವೆ. ನಂಬರ್ 1 ಸಾಧನೆ ಮಾಡುವಂತ ದಿನಾಂಕ ಹೊರಟಿರ್ತಾರೆ. 25ನೇ ತಾರೀಕಲ್ಲಿ ಗಂಡ್ಮಕ್ಳು ಊಟಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. 100% ಗಂಡ್ಮಕ್ಳು ಊಟಕ್ಕೆ 25 ಮತ್ತೆ ತುಂಬಾ ಸಾಧನೆ ಮಾಡ್ತಾರೆ. ಗೌರ್ಮೆಂಟ್ ಕೆಲಸ ಸಿಗೋದು, ಮಿಲಿಟರಿ, ಪೊಲೀಸ್ ಕೆಲಸ, ಇವ್ರಿಗೆ ಲಕ್ಕಿ ಡೇಟ್ ಅಂತ ಬಂದಾಗ 100% ಲಕ್ಕಿ ಡೇಟ್ಸ್ ಅಂತ ಬಂದಾಗ 1, 10, 19 ತುಂಬಾ ರಾಜಯೋಗನ ಕೊಡುತ್ತೆ. 1, 10, 19 ಮತ್ತೆ 25ನೇ ತಾರೀಕು ಬೋಟಲ್ ಕೆಲಸ ಮಾಡೋದು, ಫಾರಿನ್ ಕೆಲಸಗಳು ತುಂಬಾ ಬೇಗ ಸಿಗುತ್ತೆ. ಬ್ಯಾಂಕ್ ಕೆಲಸಗಳು ತುಂಬಾ ಅದ್ಭುತ. ಬ್ಯಾಂಕ್ ಅಲ್ಲಿ ತುಂಬಾ ಸಣ್ಣ ಮೀಡಿಯಂ ಹೋದರೆ ಬ್ಯಾಂಕ್ ಕೆಲಸ, ಫಾರಿನ್ ಕೆಲಸ, ಕುಕ್ಕು ತುಂಬಾ ಚೆನ್ನಾಗುತ್ತೆ. ಅಡುಗೆ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ಆಗಿ ಬರ್ತದೆ. ಬಹಳ ಬ್ಯೂಟಿಫುಲ್. ಹೆಲ್ತ್ ಮತ್ತೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಸಕ್ಕೆ ಇವರು ಸ್ವಲ್ಪ ಡ್ರಿಂಕ್ಸ್ ಕುಡಿಯೋದನ್ನ ಬಿಟ್ಟರೆ ತುಂಬಾ ಹ್ಯಾಪಿ ಆಗಿರ್ತಾರೆ. ಇವ್ರಿಗೆ ಲಕ್ಕಿ ಡೇಟ್ ಅಂತ ಬಂದಾಗ 2, 11, 20, 29 ತುಂಬಾ ರಾಜಯೋಗನ ತಂದುಕೊಡುತ್ತೆ. ಅದೇ ರೀತಿಲಿ ಇವ್ರ ಲೈಫಲ್ಲಿ ಇವ್ರಿಗೆ ಯಾವತ್ತಾರು ಬೇಜಾರ, ದುಃಖಗಳು, ಸಂಕಟಗಳು ಜೀವನದಲ್ಲಿ ನಡೆದ್ರೆ ಅದು 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕಲ್ಲಿ ಸಾಕಷ್ಟು ದುಃಖವನ್ನು ಅನುಭವಿಸ್ಬೇಕಾಗಿ ಬರ್ತದೆ. ಅದರಿಂದ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಂತೆ. ಇವರ ಜೀವನದಲ್ಲಿ 4, 13, 22, 31 ಈ ಒಂದು ಸಂಗಾತಿಗಳು ಈ ಡೇಟಲ್ಲಿ ಸಿಕ್ಕಿದಾಗ ಬಹಳ ದೊಡ್ಡ ಸಕ್ಸಸ್ ಅನ್ನ ಕಾಣ್ತಾರೆ. ಅದೇ ರೀತಿಯಲ್ಲಿ 5, 14, 23 ದಿ ಬೆಸ್ಟ್ ಫ್ರೆಂಡ್ಗಳು ಅಂತ ಹೇಳುತ್ತೆ. ಇವ್ರಿಗೆ ಅದ್ಭುತವಾದ ಫ್ರೆಂಡ್ಸ್ಗಳು 5, 14, 23 ಇವ್ರು ಸಿಕ್ಬಿಟ್ರೆ ತುಂಬಾ ರಾಜಯೋಗನ ಕಾಣ್ತಾರೆ. ಅದಾದ್ಮೇಲೆ 6, 15, 24 ವಿಪರೀತ ರಾಜಯೋಗನ ಕೊಡುತ್ತೆ. 100% ತುಂಬಾ ರಾಜಯೋಗನ ಕೊಡುತ್ತೆ. 7ಕ್ಕೆ 7 ಲಕ್ಕು ಅಂದ್ರೆ 7, 16, 25 ವಿಪರೀತ ರಾಜಯೋಗದ ದಿನ. ಸಂತೋಷ, ದುಃಖ ಅನ್ನೋದೇನಿರಲ್ಲ, ವಿಪರೀತ ಖುಷಿಯನ್ನ ಕೊಡುತ್ತೆ. ಇವ್ರ ಲೈಫಲ್ಲಿ ಕರಾಳವಾದ ದಿನ ಅನ್ನೋದೇನಾದ್ರು ಒಂದು ದಿವಸ ಅಂತ ಬಂದರೆ ಅದು 8ನೇ ತಾರೀಕು, 17ನೇ ತಾರೀಕು, 26. ಇವರು ಯಾವುದೇ ಕಾರಣಕ್ಕೂ ಕೂಡ ಈ 25ನೇ ತಾರೀಕವರು 3ನೇ ತಾರೀಕಲ್ಲಿ ಮತ್ತೆ 8ನೇ ತಾರೀಕಲ್ಲಿ ಯಾವುದೇ ಒಂದು ಮದುವೆ, ಹೊಸ ಮನೆ, ಗುದ್ದಲಿ ಪೂಜೆ, ಏನೇ ಅಕ್ಷಯ ತೃತೀಯ ಬಂದರೂ ಕೂಡ ಬಂಗಾರನೂ ಕೂಡ ತರಬಾರ್ದು. ಒಂದು ಚಪ್ಪಲಿ ಕೂಡ ತರಬಾರ್ದು ಕೆಟ್ಟ ಡೇಟಲ್ಲಿ. 9, 18, 27 50-50 ಇರುತ್ತೆ. ಇವ್ರ ಲಕ್ಕಿ ಡೇಟ್ನ 100% ಸಖತ್ತಾಗಿರೋದು. ಇವರು ಎಲ್ಲೇ ಇದ್ರೂ ಕೂಡ ಜಾಬ್ ಮಾಡಿ ಕೆಲಸವನ್ನ ಮಾಡ್ತಾರೆ. 25ನ ನಂಬರು ಕುಟುಂಬವನ್ನ ಚೆನ್ನಾಗಿ ಕಾಪಾಡ್ತಾರೆ, ಫ್ಯಾಮಿಲಿಯನ್ನ ಕಾಪಾಡ್ತಾರೆ. ಆದ್ರೆ ಈ 25ನೇ ತಾರೀಕಲ್ಲಿ ಹುಟ್ಟಂತವ್ರ ಮನೆಯಲ್ಲಿ ಅವ್ರ ಮಕ್ಳುಗಳು ಏಳಿಗೆ ಆಗಲ್ಲ. ಹಾಗಾಗಿ ಇವ್ರ ಸಂಪಾದನೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವ್ರ ಸಂಪಾದನೆಯಲ್ಲೇ ಅವ್ರ ಮಕ್ಕಳು ಬದುಕಬೇಕು. ಒಂದು ತಲೆಮಾರು, ಇನ್ನೊಂದು ತಲೆಮಾರು ಮಕ್ಕಳು ಏಳಿಗೆ ಕೊಡ್ತಾರೆ. ಒಂದು ತಲೆಮಾರು ಫೇಲ್ಯೂರ್ ಆಗುತ್ತೆ. 25ನೇ ತಾರೀಕು ಹುಟ್ಟಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಏನಿರಲ್ಲ. ಅದು ನೆಕ್ಸ್ಟ್ ಜನರೇಷನ್ ಮಕ್ಳು ಹುಟ್ಟಾರು ಶ್ರೀಮಂತರಾಗ್ತಾರೆ. ಆ ಜನ್ರೇಷನ್, ಆ ಫ್ಯಾಮಿಲಿ ಏನು ಮಾಡ್ತಾರೆ ಅದನ್ನು ಅನುಭವಿಸ್ಕೊ ಹೋದ್ರೆ ಸೂಪರ್ ಆಗಿರ್ತಾರೆ. ಇವರು ಹೊಸದಾಗಿ ಏನಾದ್ರು ಮಾಡೋದು ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಈ ನಂಬರ್ ಬಗ್ಗೆ ಸಖತ್ತಾಗಿ ಹೇಳಿದ್ದೀನಿ. ಗುರೂಜಿ, ಇವತ್ತು 25ನೇ ನಂಬರ್ಗೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆ ಅಂತ ಹೇಳಿದರೆ ನೀವೆಲ್ಲರೂ ವೀಕ್ಷಕರು ಅದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಖಂಡಿತವಾಗಿ ಇದನ್ನ ಫಾಲೋ ಮಾಡಿ. ಇವತ್ತಿನ ದಿನ ಶುಭಕರವಾಗಿರುತ್ತೆ. ಗುರೂಜಿ, ಇವತ್ತು 25ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮಾಜಿ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಧರ್ಮ್ ಸಿಂಗ್ ಅವರು, ಹಾಗೆ ಯೋಗ ಗುರು ಬಾಬಾ ರಾಮದೇವ್ ಅವರು, ಇವರೆಲ್ಲ ಹುಟ್ಟಿದಂತಹ ದಿನ. ಇವತ್ತಿನ ದಿನ ಎಷ್ಟು ವಿಶೇಷ ಗುರೂಜಿ? ನೋಡಿ, ನಾನು ಹೇಳಿದ್ನಲ್ಲ, ತುಂಬಾ ಅದ್ಭುತವಾದ ಡೇಟ್. ಇವ್ರ ಜನರೇಷನ್ ಇನ್ನೊಂದು ಜನರೇಷನ್ ಇಂಪ್ರೂವ್ಮೆಂಟ್ ಕಮ್ಮಿ ಅಂತ ಹೇಳಿದೆ. ನೋಡಿ, 100% ನೀವು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರೆ ಅವ್ರ ಜನರೇಷನ್ ಇಲ್ಲ, ರಾಜಕೀಯದಲ್ಲಿ ತುಂಬಾ ಸಕ್ಸಸ್. ಅದಾದ್ಮೇಲೆ ಇನ್ನೊಬ್ಬರನ್ನ ಹೇಳಿದ್ರು, ಯೋಗ ಗುರು, ಅವ್ರ ಹೆಸರು ಬಾಬಾ ರಾಮದೇವ್. ಬಾಬಾರಾಮ್. ಅವರಿಂದ ಯಾರು ಇಲ್ಲ, ಅವ್ರ ನೆಕ್ಸ್ಟ್ ಫ್ಯಾಮಿಲಿ. ಇನ್ನೊಬ್ರು ರಾಜಕಾರಣಿ ಹೆಸರು ಹೇಳಿದ್ರಿ, ಧರ್ಮ್ ಸಿಂಗ್ ಅವರು. ಅವ್ರ ಮಕ್ಕಳ CM ಆಗಕ್ಕಾಗಲ್ಲ, ಅವ್ರ CM ಆದ್ರು. ಅಂದ್ರೆ
ಇವ್ರು ತುಂಬ ಉನ್ನತ ಪದವಿನ ಕೊಡ್ತಾರೆ. ಅದ್ಭುತವಾದ ಸಕ್ಸಸ್ ನಂಬರ್ಸು, ಬಹಳ ವಿಶೇಷವಾಗಿ ನಾನು ಅದ್ಭುತವಾದ ನಂಬರ್ಸ್, ಯಾಕಂದರೆ ಈ ನಂಬರ್ಗಿರೋ ತಾಕತ್ತು ಆಗ್ತಾರೆ. ಅದ್ಭುತವಾದ ನಂಬರ್ಸ್, ಈ ಡೇಟಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ದೇಶವನ್ನು ಕಾಪಾಡುವಂಥ ಮಕ್ಕಳು ಹುಡ್ತಾರೆ 100%. ಹಾಗಾಗಿ ಇವರೇ ಸಾಕಷ್ಟು ಹೆಸರು, ದುಡ್ಡು, ನೇಮ್ ಎರಡೂ ಕಳಿಸಿರ್ತಾರೆ. ಅದನ್ನು ನೋಡ್ಕೊಬಿಟ್ರೆ ಸಾಕು, ಒಂದು ಜನ್ರೇಷನ್ ಓದ್ಬಿಟ್ಟು ನೆಕ್ಸ್ಟ್ ಜನ್ರೇಷನ್ ಮತ್ತೆ ಇಂಪ್ರೂವ್ ಆಗುತ್ತೆ. 100%. ಒಂದು ಜನ್ರೇಷನ್ ಫೇಲ್ರು, ಒಂದು ಜನ್ರೇಷನ್ ಸಕ್ಸಸ್ ಕೊಡುತ್ತಿದೆ ಈ ಡೇಟಲ್ಲಿ ಹುಡ್ತವ್ರಿಗೆ, ನಾನು ನೋಡ್ರ ಪ್ರಕಾರ. ಮೇಡಮ್ ಗುರುಜಿ, ಇವತ್ತು ಬುಧವಾರ, ಯಾವ ಬಣ್ಣವನ್ನ ಧರಿಸೋದ್ರಿಂದ ಇವತ್ತಿನ ದಿನ ಅದೃಷ್ಟಕರವಾಗಿರುತ್ತೆ? ನನಗೆ ತಿಳಿದಿರೋ ಪ್ರಕಾರ ವೈಟ್ ಇಸ್ ಸಕ್ಸಸ್ ನಂಬರ್. ವೈಟ್ ನಂಬರ್ 1 ಬಣ್ಣ ಆಗುತ್ತೆ. ಅದಾದ್ಮೇಲೆ ಅತಿ ಹೆಚ್ಚು ಗ್ರೀನ್, ಮಿಲ್ಟ್ರಿ ಗ್ರೀನ್ ತುಂಬಾ ರಾಜಯೋಗನ ಕೊಡುತ್ತೆ. ಮಿಲ್ಟ್ರಿ ಗ್ರೀನ್ ತುಂಬಾ ಅದ್ಭುತ ಆಗುತ್ತೆ. ಮತ್ತೆ ಈ ಡೇಟಲ್ಲಿ ಹುಡ್ತವ್ರು ಇವ್ರ ಮನೆ, ಇವರ ಜಮೀನು, ಇವರ ಕುತ್ಕೊಂಡಿರೋ ಕಾರು, ಇವ್ರ ಮನೇಲಿ ಟಿವಿ ನೋಡ್ತಾರೆ, ಯಾವ್ದಾದ್ರು ಕಲ್ಲು ಪಾಸ್ ಆಗ್ಬೇಕು, ಒಂದು ಒಳ್ಳೆ ಕಲ್ಲು ಹಿಂಗ್ ಕೈ ಹಿಡ್ಕೊಂಡು ನೋಡೋದು, ಅವ್ರ ಜಮೀನ್ ಕಲ್ಲು ಆಗಿರ್ಬೋದು, ಇಲ್ಲ ವಾಸ್ತು ಕಲ್ಲುಗಳಾಗಿರ್ಬೋದು. ಮತ್ತೆ ಇವ್ರ ಮನೆಯನ್ನ ಕಲ್ಲಲ್ಲಿ ಕಟ್ಟೋದು, ಒಂದು ಲೆವೆಲ್ ಕಲ್ಲಲ್ಲಿ ಕಟ್ಟೋದು. ಇವ್ರ ಕಲ್ಲು ತುಂಬಾ ರಾಜಯೋಗ ಕೊಡುತ್ತೆ. ಆಮೇಲೆ ಕಲ್ ಮೇಲೆ ಕುತ್ಕೊಂಡು ಪ್ರೇಯರ್ ಮಾಡೋದು. ಕಲ್ಲು ಅಂದ್ರೆ ಬಂಡೆ ಮೇಲೆ, ಇದು ತುಂಬಾ ಸಕ್ಸಸ್ ಕೊಡುತ್ತೆ ಇವ್ರಿಗೆ. ಬಂಡೆ ತುಂಬಾ, ಯಾಕಂದ್ರೆ ಇವ್ರು ಬಂಡೆ ತರ ಮನಸ್ಸು, ಹಾಗಾಗಿ ಇವ್ರಿಗೆ ಅದು ಸಕ್ಸಸ್ ಕೊಡುತ್ತೆ 100%. ಇವರಿಗೆ ಕಲರ್ಸ್ ಅಂತ ಬಂದಾಗ ವೈಟ್ ತುಂಬಾ ಲಕ್ ಕೊಡುತ್ತೆ. ಮತ್ತೆ ಎಲ್ಲೋ ಇವ್ರಿಗೆ ರಾಂಗ್ ಕೊಡುತ್ತೆ, ಎಲ್ಲೋ ಅಷ್ಟೊಂದು ಸಕ್ಸಸ್ ಕೊಡಲ್ಲ. ಆರೆಂಜ್ ತುಂಬಾ ಲಕ್ ಕೊಡುತ್ತೆ. ಮತ್ತೆ ಜೇನ್ ತುಪ್ಪದ ಕಲರ್ ತುಂಬಾ ಲಕ್ ಕೊಡುತ್ತೆ. ಮತ್ತೆ ಪಿಂಕ್ ತುಂಬಾ ಲಕ್ ಕೊಡುತ್ತೆ. ಬ್ಲೂ ತುಂಬಾ ಲಕ್ ಕೊಡುತ್ತೆ. ಬ್ಲಾಕ್ ಅವಾಯ್ಡ್ ಮಾಡಬೇಕು, ರೆಡ್ ಅವಾಯ್ಡ್ ಮಾಡಬೇಕು. ರೆಡ್ ಬ್ಲಾಕ್ ಇವ್ರಿಗೆ ಯಾವಾಗ್ಲೂ ಆಗಲ್ಲ. ರೆಡ್ ಬ್ಲಾಕ್ ಇವ್ರು ಯಾವತ್ತೂ ಲೈಫಲ್ಲಿ ಕಾರ್ ತಗೋಬಾರ್ದು. ರೆಡ್ ಬ್ಲಾಕ್ ಕಾರು, ಚಪ್ಪಲಿ, ಮಲ್ಗೋ ಬೆಡ್ಶೀಟು, ಇದು ಯಾವುದನ್ನು ಯೂಸ್ ಮಾಡಬಾರ್ದು. ಮನೆ ಕಾಂಪೌಂಡ್ ಗೇಟ್ ಬ್ಲಾಕು, ಇದು ಯಾವುದನ್ನು ಯೂಸ್ ಮಾಡಬಾರ್ದು. ರೆಡ್ ಬ್ಲಾಕ್ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಿದ್ರೆ, ಮನೆ ಒಳಗಡೆ ಎಲ್ಲರೂ ರೆಡ್ಡು, ಹೊರಗಡೆ ಕಾಂಪೌಂಡ್ಗೆ ಬ್ಲಾಕ್ ಗೇಟ್ ಹೊಡೆದ್ರೆ ಇವ್ರ ಮನೇಲಿ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ 100%. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ನನ್ನ ಒಂದು ಪ್ರಕಾರ ರೆಡ್ ಬ್ಲಾಕ್ ಅತಿ ಹೆಚ್ಚು ಯೂಸ್ ಮಾಡ್ತಾರೆ 100%. ಕಿಡ್ನಿ ಫೇಲ್ಯೂರ್ ಎಲ್ಲ ಆಗ್ಬಿಡ್ತಾರೆ 100%. ಆಗದಿರೋ ಥರ ಇವರು ಇವೆರಡು ಬಣ್ಣನ ಅವಾಯ್ಡ್ ಮಾಡೋದು ಸಾಕು. ಒಂದು ಬಣ್ಣನೇ ಒಂದು ಶಕ್ತಿ. ಒಂದು ಬಣ್ಣ ಇದೆಲ್ಲ ದೇವ್ರಿಗೆ ಸಮಾನ, ಶ್ಲೋಕಕ್ಕೆ ಸಮಾನ. ನಿಜವಾದ ದೇವರೇ ಬಣ್ಣದಲ್ಲಿ ವಾಸ ಮಾಡ್ತಾನೆ, ನಂಬರಲ್ಲಿ ವಾಸ ಮಾಡ್ತಾನೆ. ಹಾಗಾಗಿ ಇವ್ರಿಗೆ ರೆಡ್ ಬ್ಲಾಕ್ ಅವಾಯ್ಡ್ ಮಾಡಿದ್ರೆ ಸೂಪರ್ ರಿಸಲ್ಟ್ ಬರುತ್ತೆ ಮೇಡಮ್ ಅವರೇ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಇವತ್ತು ಕಪ್ಪು ಮತ್ತೆ ಕೆಂಪು ಬಣ್ಣವನ್ನ ಬಳಸಬೇಡಿ. ಹಾಗೆ ಬಿಳಿ, ಕೇಸರಿ, ನೀಲಿ ಮತ್ತೆ ಪಿಂಕ್ ಬಣ್ಣವನ್ನ ಹೆಚ್ಚಾಗಿ ಬಳಸೋದ್ರಿಂದ ಇವತ್ತಿನ ದಿನ ಶುಭಕರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುರೂಜಿ, ಇವತ್ತು ನಾವು ಬಣ್ಣಗಳ ಬಗ್ಗೆ ಈಗ ತಾನೇ ಮಾತಾಡ್ತಾ ಇದ್ವಿ. ಈಗ ಬಣ್ಣದ ಲೋಕದ ಕಡೆ ನೋಡೋದಾದ್ರೆ, ಇವತ್ತು 25ನೇ ತಾರೀಕು ಕಿಚ್ಚ ಸುದೀಪ್ ಸರ್ ಅವರ ಒಂದು ಮ್ಯಾಕ್ಸ್ ಚಲನಚಿತ್ರ ಇವತ್ತು ರಿಲೀಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ಸಿನಿಮಾ ಎಲ್ಲ ಅಂದ್ರೆ ಶುಕ್ರವಾರನೇ ರಿಲೀಸ್ ಆಗೋದು. ಇವರು ವಿಶೇಷವಾಗಿ ಇವತ್ತು ಬುಧವಾರ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನಿರ್ಬೋದು? ಹಾಗೆ ಸುದೀಪ್ ಸರ್ ಅವರ ಒಂದು ಈ ಅದೃಷ್ಟ ಹೇಗಿದೆ ಇವತ್ತು 25ನೇ ತಾರೀಕು ಅವರ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದ್ರಿಂದ? ನೋಡಿ, ಸುದೀಪ್ ಸರ್ 2ನೇ ತಾರೀಕು 9ನೇ ತಿಂಗಳು 1900, ನನಗೆ ಅವ್ರದ್ದು ಡೇಟ್ ಆಫ್ ಬರ್ತೆ. ಅವರು 100% ಮಕರ ಲಗ್ನದಲ್ಲಿ ಹುಟ್ಟಿದ್ರೆ, ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ. ಅವ್ರಿಗೆ 5ನೇ ಮನೆ ಶನಿ ದಶೆ ನಡೀತೈತೆ, ಪಂಚದ ಶನಿ ದಶೆ ನಡಿಬೇಕಾದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆನ ಕೊಡುತ್ತೆ 100%. ಅದು ಆರೋಗ್ಯ ಸಮಸ್ಯೆ ಇದು. ಸಿನಿಮಾ ರಂಗದಲ್ಲಿ ಅವ್ರ ಲೈಫಲ್ಲಿ ತುಂಬ ಇಲ್ಲಿವರೆಗೂ ಸಾಧನೆ ಮಾಡಿದ್ದಾರೆ. ಇನ್ನು ಮುಂದೆ ಅವ್ರ ಜವಾಬ್ದಾರಿ ಕಾಲಿಡಬೇಕಾಗಿತ್ತು 100%. ಯಾಕಂದರೆ ಸಿನಿಮಾ ಒಂದು ಲೆವೆಲ್ವರೆಗೂ ಸಾಧನೆ ಕೊಟ್ಟಿದ್ದೆ. ಅವರಿಗೆ ಗುರುದಶೆ ಮುಗೀತು 100%. ಗುರುದಶೆ ಮುಗಿದು ಇವಾಗ ಶನಿ ದಶೆ ಸ್ಟಾರ್ಟ್ ಆಯಿತು. ಅವರು ಶನಿ ದಶೆ ನಡಿಬೇಕಾದ್ರೆ ಒಂದಲ್ಲ ಒಂದು ಸಮಸ್ಯೆನ ಸಿಗಾಕಿದ್ರು. ಸಿನಿಮಾ ಪ್ರೊಡ್ಯೂಸರ್ದು, ಸಿನಿಮಾ ಲೇಟ್ ಆಯಿತು, ಎಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದು. ಅದು ಶನಿ ದಶೆಯಲ್ಲಿ ಅವರು ತುಂಬ ಹೆಜ್ಜೆ ಮೇಲೆ ಹೆಜ್ಜೆ ಇಡಬೇಕು 100%. ನಾನೇ ಒಂದ್ಸರಿ ಖುದ್ದಾಗಿ ಹೋಗಿ ಅವ್ರ ಜಾತಕವನ್ನು ಪ್ರೆಡಿಕ್ಷನ್ ಮಾಡಬೇಕು ಅಂತ ಇದೆ. ಯಾಕಂದ್ರೆ ಒಂದೊಂದ್ಸರಿ VIP ಸಿಕ್ತಾಗ ಏನಾದ್ರು ಗೊತ್ತಾ, ಅವ್ರ ಸಂತೋಷಕ್ಕೆ ಹೇಳ್ಬಿಡ್ತೀವಿ ನಾವು, ಅಂದರೆ ಅವ್ರನ್ನ ನೋಯಿಸ್ಬಾರ್ದು, ದುಃಖ ಪಡ್ತಾರೆ ಅಂತ. ಹಾಗಾಗಿನೇ ತುಂಬ ನನಗೂ ಅವ್ರಿಗೂ ಒಂದು 150 ದಿವಸ ಒಳನಾಟ ಆಯಿತು 100%. ಅವ್ರ ತಾಯಿನ ಕಳೆದಾಗ ನಾನು ಹೋಗಿದ್ದೆ. ಹಾಗಾಗಿ ಶನಿ ಸುಖಸ್ಥಾನ, ಪಂಚಮಾಧಿಪತಿ ಸುಖ ಸ್ಥಾನದಲ್ಲಿ ವಾಸ ಮಾಡಿದಾಗ, ಮಕರ ರಾಶಿಗೆ ಕುಂಭದಲ್ಲಿ ವಾಸ ಮಾಡ್ಬೇಕಾದ್ರೆ ಅವ್ರ ದುಃಖ, ಅವ್ರ ತಾಯಿ ಮೇಲೆ ಇಟ್ಟಿದ್ದ ಪ್ರೀತಿ. ಸಿನಿಮಾ ನನ್ನ ಒಂದು ಪ್ರಕಾರ ಅದ್ಭುತವಾದ ಲೆಟರ್ಸ್, M ಅನ್ನೋ ಅಕ್ಷರ, ಅನಲ್ವಾ ಮ್ಯಾಕ್ಸ್ ಅನ್ನೋ ಹೆಸರು. ಅವ್ರಿಗೆ ಮುಸ್ಸಂಜೆ ಮಾತು ಹೆವಿ ಸಕ್ಸಸ್ ಕೊಟ್ಟಿತ್ತು. ಮುಸ್ಸಂಜೆ ಮಾತು ಅವ್ರ ಮರೆ ಏನಾಗಲಿ ಮುಂದೆ ಸಾಗುವಂತ ವಾರ್ಡಲ್ಲಿ ನೀವು ಕೇಳ್ತೀರ ಮೊದಲನೇ ಲೈನ್ ಪದ. ಹಾಗಾಗಿ ಅದ್ಭುತವಾದ ಒಂದು ಸಿನಿಮಾವನ್ನು ಮಾಡಿರ್ತಾರೆ. ಜನ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಫಿಲಮ್ನ ಉಳಿಸಿ, ಕನ್ನಡವನ್ನು ಮಾಡಿ. ಸುದೀಪ್ ಸರ್ ತುಂಬ ಕಷ್ಟಪಟ್ಟು ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಸಿನಿಮಾಗೋಸ್ಕರ ಅವ್ರ ಲೈಫನ್ನು ಇಟ್ಟಿದ್ದಾರೆ 100%. ಬೇರೆ ಯಾವ ಬಿಸ್ನೆಸ್ಸನ್ನು ಕೂಡ ಅವ್ರು ಮಾಡಿಲ್ಲ 100%. ತುಂಬ ಅದ್ಭುತವಾಗಿ ಒಳ್ಳೆ ಹೀರೋ ಸುದೀಪ್ ಅವರು, ಒಳ್ಳೆ ವಾಯ್ಸು, ಒಳ್ಳೆ ಹೀರೋ. ಸಿನಿಮಾ ನೋಡ್ತಾ ಇದ್ರೆ ಅದ್ಭುತವಾದ ಒಂದು ಕಥೆ ಇರುತ್ತೆ. ನಾನು ಕೂಡ ಸಿನಿಮಾ ನೋಡ್ತೀನಿ, ಯಾಕಂದರೆ ನಾನು ಕೂಡ ಅವರು ಸಿನಿಮಾದ ದೊಡ್ಡ ಅಭಿಮಾನಿ. ಅವರ ವಾಯ್ಸು, ಅವ್ರ ಸಿನಿಮಾಗೆ ಅದ್ಭುತವಾದ ಒಂದು ಕಲೆ ಇದೆ. ತುಂಬ ಚೆನ್ನಾಗಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಒಳ್ಳೇದಾಗಲಿ ಅವ್ರ ಸಿನಿಮಾಗೆ. ಸರಿ ಗುರುಜಿ, ಜಿ ಪಿಕ್ಚರ್ ವಾಹಿನಿಯ ಪರವಾಗಿಯೂ ಕೂಡ ಮ್ಯಾಕ್ಸ್ ಚಲನಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಹಾಗೆ ಸುದೀಪ್ ಸರ್ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಈ ಚಿತ್ರ ತುಂಬಾ ದೊಡ್ಡ ಯಶಸ್ಸನ್ನ ಕಾಣಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಜಿ, ನಮ್ಮ ವೀಕ್ಷಕರು ನಿಮ್ಮ ಹತ್ರ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರವನ್ನ ಕೇಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ದಿವ್ಯಾ ಅಂತ, ಬ್ಯಾಂಗ್ಳೂರಿಂದ.
ದಿವ್ಯಾ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ಮ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಳ್ಳಿ. ಆಯ್ತು. ದಿವ್ಯರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರೂಜಿ. ತುಂಬಾ ಚೆನ್ನಾಗಿದೆ. ಯಾವ ಏರಿಯಾ? ನಾವು ಕತ್ರಿಗುಪ್ಪೆ. ಕತ್ರಗುಪ್ಪೆ. ಬೆಂಗಳೂರು. ಓಕೆ, ಸೂಪರ್. ಏನ್ ಕೇಳ್ಬೇಕು ಅಂತ ಇರೋ ದಿವ್ಯರೇ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರೂಜಿ. ಏನೇನ್ ಪ್ರಶ್ನೆ ಇದೆ ಮಗನ ಬಗ್ಗೆ? ಅವ್ನು ತುಂಬಾ ಹಠ ಮಾಡ್ತಾನೆ, ಏನಿದ್ರು ಕೇಳಲ್ಲ, ಅದಕ್ಕೋಸ್ಕರ ಏನು ಅಂತ ಕೇಳೋಣ ಅಂತ. ಓಕೆ, ಮಗನ ಹೆಸರೇನು ಮೇಡಮ್ ಅವರೇ? ಅವನ ಹೆಸರು ದಿಶಾಂತ್ ಅಂತ. ಹಾ, 27/4/2015 ಹುಟ್ಟಿರೋದು. 27? ಹಾ, 27 ಹಾ, 4 2015. 2015? ಹಾ. ಓಕೆ, ಟೈಮು 3:47 ಮಧ್ಯಾಹ್ನ, ಸೋಮವಾರ. 3:47? ಹಾ, 47. ಮಡಿಕೇರಿಲಿ ಹುಟ್ಟಿರೋದು. ಹ್ಮ್. ಅವನ ಬಗ್ಗೆ ಕೇಳ್ಬೇಕಾಗಿತ್ತು ಗುರೂಜಿ. ಓಹೋ, ಸಖತ್ ಪವರ್ಫುಲ್ ಅಂತ ಜಾತಕ, ಅದ್ಭುತವಾದ ಜಾತಕ. ಏನೇನು ಕೇಳಬೇಕು ಅಂತ ಇದ್ರೆ ಮೇಡಮ್ ಅವರೇ? ಅವ್ನ ಮುಂದೆ ಏನು ಅಂತ ತುಂಬಾ ಹಠ ಮಾಡ್ತಾನೆ, ಏನ್ ಹೇಳಿದ್ರು ಕೇಳಲ್ಲ, ಹ್ಮ್. ಎದ್ದು ಉತ್ತರ ಕೊಡ್ತಾನೆ, ಅದಕ್ಕೋಸ್ಕರ ಏನಕ್ಕೆ, ಏನ್ ಮಾಡ್ತಾನೆ ಏನು ಅಂತ ಕೇಳೋಣ ಅಂತ. ಇಲ್ಲ, ಅವನು ಏನ್ ಹೆಸರಿಟ್ಟಿದ್ರಾ? ದಿಶಾಂತ್ ಅಂತ. ದಿಶಾಂತ್. ಫುಲ್ ನೇಮ್ ಹಿಂಗೆ ಕರಿತೀರಾ? ದಿಶಾ ಅಂತೀರಾ? ಹಾ, ದಿಶಾಂತ್ ಅಂತೀವಿ, ಮನೇಲಿ ಡಿಂಪು ಅಂತ ಕರಿತೀವಿ. ಯಾಕೆ ಚುಂಟು ಅಂತ ಇಟ್ಬಿಡಿ ಅತ್ಲಾಗೆ. ಮಕ್ಕಳ ನೇಮನ್ನ ತುಂಡ ಕರಿಬಾರ್ದು, ಏನ್ ಹೇಳಿ? ಹಾ, ಹೌದು ಗುರು. ಹಾಗಾಗಿ ನಿಮ್ಮ ಮಗನಿಗೆ ನೇಮ್ ಚೇಂಜ್ ಮಾಡಿ ಮೇಡಮ್ ಅವರು. ತುಂಬಾ ರಾಜಯೋಗ 9ನೇ ಮನೆ ಶುಕ್ರ ದಶೆ ನಡೀತೈತೆ. ಹಾಗಾಗಿ ಈ ವರ್ಷದಿಂದ ಅವನ ಟೈಮ್ ತುಂಬಾ ಚೆನ್ನಾಗಿದೆ. ಈ ವರ್ಷ ಎಂಡಿಂಗ್ ಇಂದ 100% ನೀವು ಮನೆ ಲೀಜಲ್ಲಿದ್ರೆ ಲೀಜಿಗೆ ಹೋಗ್ಬೋದು, ಸೈಟ್ ತಂದು ಮನೆ ಕಟ್ಬೋದು, ಬಾಡಿಗೆಲಿಂದ ಆಚೆ ಬರ್ಬೋದು. ಸ್ವಂತ ಮನೆ ಯೋಗ, ಸ್ವಂತ ಮನೆ ಫಲ ಎಲ್ಲ ಇದೆ, ಖಂಡಿತ ಕೂಡ ಆ ಥರದ್ದೊಂದಿದೆ. ಮಗನ ಜಾತಕ ತುಂಬಾ ಚೆನ್ನಾಗಿದೆ. 12ನೇ 8ನೇ ಮಲ್ಲಿದ್ದಾನೆ, ಅದ್ಭುತವಾದ ಜಾತಕ. ಚೆನ್ನಾಗಿ ಅವನ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾನೆ. ಈ ಟೈಮಲ್ಲಿ ಸ್ವಲ್ಪ ಆಟದ ಕಡೆ ಗಮನವನ್ನು ಬಿಡಿಸಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾನೆ. ಉಚ್ಚ ಶುಕ್ರ, ಗಜಕೇಶ್ ಯೋಗ ಇದೆ. ವಿಪರೀತ ರಾಜಯೋಗದ ಜಾತಕ, ತುಂಬ ಅಂದರೆ ತುಂಬ ರಾಜಯೋಗದ ಜಾತಕ ನಿಮ್ಮ ಲೈಫಲ್ಲಿ. ಅವ್ನ ಲೈಫಲ್ಲಿ ನಿರೀಕ್ಷೆ ಮಾಡಿದ್ರಂಥ ಒಳ್ಳೆ ಜಾತಕ. ತುಂಬ ಖುಷಿಯಾಗಿರ್ತಾರೆ. 27 ತುಂಬ ಸಾಧನೆ ಮಾಡೋ ಡೇಟ್ ನೋಡಿ. ಯಡಿಯೂರಪ್ಪ ತುಂಬ ಸಾಧನೆ ಮಾಡಿದ್ದಾರೆ, ಸಲ್ಮಾನ್ ಖಾನ್ ತುಂಬ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಅದ್ಭುತ ಏನಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಜನನವರೇ. ಮಹಾತ್ಮ ಗಾಂಧಿ ಈ ನಕ್ಷತ್ರದಲ್ಲಿ ಹುಟ್ಟಿರೋದು, ಹಿಟ್ಲರ್ ಹುಟ್ಟಿರೋದು ಈ ನಕ್ಷತ್ರದಲ್ಲಿ, ಉಪೇಂದ್ರ ಹುಟ್ಟಿರೋದು ಈ ನಕ್ಷತ್ರದಲ್ಲಿ. ಈ ನಕ್ಷತ್ರದ ವೈಬ್ರೇಷನ್ನೇ ಬೇರೆ. 100% ಓದೋದು ಕಮ್ಮಿ, ಸಾಧನೆ ಮಾಡೋದು ಜಾಸ್ತಿ. ಏನ್ ಹೇಳಿ? ಸಾಧನೆ ಜಾಸ್ತಿ, ಓದೋದು ಕಮ್ಮಿ, ಸಾಧನೆ ಮಾಡೋದು. ಚೆನ್ನಾಗಿ ಓದ್ತಾವನಾ? ಹಾ, ಓದ್ತಾ ಇದ್ದಾನೆ. ಅದೇ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ನಕ್ಷತ್ರ. ತುಂಬಾ ಅದ್ಭುತವಾದ ನಕ್ಷತ್ರ ಮೇಡಮ್ ಅವರೇ. ನಿಮ್ಮ ಲೈಫಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಮಗನಿಗೆ ಶುಕ್ರ ದಶೆ ನಡೆಯೋದಕ್ಕೆ ಎಲ್ಲ ಕೊಟ್ಬಿಟ್ಟು ಹೋಗ್ತದೆ. ಇವಾಗ ಸ್ಟಾರ್ಟ್ ಆಗಿರೋದು. ಇವಾಗ ಮೊಮ್ಮಮ್ಮರಿ 1 ತಿಂಗಳಾಯ್ತು ಶುಕ್ರ ದಶೆ. ಅದಾಗಿ 20 ವರ್ಷ ನಡೀತಿದ್ದೆ ದಶೆ. ಏನ್ ಹೇಳಿ? 9ನೇ ಮೇಲೆ ಶುಕ್ರನ ಜೊತೆ ಬುಧ ಗ್ರಹ ಇದ್ದಾನೆ. ಶುಕ್ರ ದಶೆ ಆಕ್ಟಿವೇಟ್ ಆಗಿದ ತಕ್ಷಣ ನಿಮ್ಮ ಯಜಮಾನ್ ಏನಾದ್ರು ಬಿಸ್ನೆಸ್ ಮಾಡ್ಸೋದು, ಇನ್ನೊಂದು ಮತ್ತೊಂದು ಮಾಡ್ಬೋದು. ಏನ್ ಮಾಡ್ತಾರೆ ಅವರು ವಿಡಿಯೋಗ್ರಾಫರ್. ಹಾಗಾಗಿ ಅವ್ರು ಏನಾದ್ರು ಬಿಸ್ನೆಸ್ ಮಾಡಕ್ ಹೇಳಿ. ಏನ್ ಹೇಳಿ? ಬಿಸ್ನೆಸ್. ಶುಕ್ರ ದಶೆ 9ನೇ ಮನೆ ದಶೆ ಬಂದು ತಂದೆಗೆ ಯೋಗವನ್ನ ಕೊಡುತ್ತೆ. ಹಾಗಾಗಿ ಆ ಬಿಸ್ನೆಸ್ ಮಾಡೋ ಸಕಲ ಸಂಪತ್ತನ್ನ ಮಾಡ್ಬೋದು. 100%. ಬರೀ ಜಾಬಿಗೋರು ನಾವೇನು ಮಾಡೋಕ್ಕಾಗಲ್ಲ. ದಿವ್ಯಾ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಮಗನ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಕೆಲವೊಂದು ಮಕ್ಕಳಿಗೆ ಎಷ್ಟೇ ಹೇಳಿದ್ರು ನೆನಪಿರಲ್ಲ, ಮರುವಿನ ಒಂದು ಕಾಯಿಲೆ ಇರುತ್ತೆ. ಅಂದ್ರೆ ಶಾಲೆಯಲ್ಲಿ ಓದೋದ್ರಲ್ಲೂ ಕೂಡ ತುಂಬಾ ಮಂದಗತಿಯಿಂದ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಓದಿದ್ ನೆನಪಿರಲ್ಲ ಅಂತಂದ್ರೆ ಶಾಲೆಯಲ್ಲೂ ಕೂಡ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಇಂಥವ್ರಿಗೆ ನಿಮ್ ಕಡೆಯಿಂದ ಏನ್ ಸಲಹೆನ ಕೊಡ್ತೀರಾ? ನಾನು 2 ಥರ ಪರಿಹಾರ ಇದೆ. ಒಂದು ಕೂರುವಂಥ ದಿಕ್ಕು, ಮತ್ತೆ ಮನೆಯಲ್ಲಿ ಸ್ಟೋನ್ ಕಲ್ಲುಗಳಿಡೋದು. 100%. ಇವಾಗ ನಾನು ಒಂದು ಉದಾಹರಣೆ ಹೇಳ್ತೇನೆ. ಹೆಸರುಗಳು ಚೆನ್ನಾಗಿರ್ತವೆ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಜಾತಕ ಚೆನ್ನಾಗಿದ್ದಾಗ ಅದು ಆಗುತ್ತೆ, ಚೆನ್ನಾಗಿಲ್ಲ ಅಂದರೆ. ಮತ್ತು ನಾನು ಇತ್ತೀಚೆಗೆ ಒಂದು ಕಲ್ಲನ್ನು ನಾನು ಕಂಡುಹಿಡಿದಿದ್ದೀನಿ. ಆ ಕಲ್ಲು ತುಂಬ ಎಜುಕೇಷನ್ನ ಮತ್ತು ನಿಮಗೆ ಟಯರ್ಡ್ನೆಸ್ನೆಲ್ಲ ಹೋಗಿಸುತ್ತೆ. 100%. ಎಜುಕೇಷನ್ ತುಂಬ ಇಂಪ್ರೂವ್ ಮಾಡುತ್ತೆ. ನನಗೊಂದು ದಿವಸ ನನ್ನ ಮಗಳು, ನನ್ನ ಹೆಂಡತಿ ಹೊಡಿತಾ ಇದ್ಲು, ನಂಗೆ ನೋವಾಗ್ಬಿಡ್ತದು. ಅವತ್ತೇ ನಾನು ಆ ಕಲ್ಲನ್ನು ಹುಡುಕಿ ತರಿಸ್ದೆ. 100%. ಅದನ್ನು ತಂದ ಮೇಲೆ ಅವಳು ಚೆನ್ನಾಗಿ ಓದ್ತಾಳೆ. ಅವಳು ನನಗೆ ಗೊತ್ತಿಲ್ಲ, ಅಬಾಕಸಲ್ಲಿ ಫಸ್ಟ್ ಬಂದ್ಲು ಲೆಕ್ಕದಲ್ಲಿ. ಅಷ್ಟು ಫಸ್ಟ್ ವೇಜ್ ತಗೊಂಡು 100%. ಇವಾಗಲೂ ಸಾಕು, ಫಸ್ಟ್ ಬಂದಿದ್ದಲ್ಲಿ ಬಿಡು ಅಂದ್ರೆ ನಮ್ಮ ವಿಶ್ವಾಸ ಇಲ್ಲ. ನಮ್ಮ ಮಗಳು ಮತ್ತೆ ಓದ್ತೀನಿ ಅಂದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೇಮು ಮತ್ತು ಅದೊಂದು ಸ್ಟೋನ್ ಅಂತ ಇದೆ. ಅದು ಹೆಂಗೆ ಅಂದರೆ ಗೋಲ್ಡು, ಗ್ರೀನ್ ಎಲ್ಲ ಮಿಕ್ಸ್ ಇರುತ್ತೆ. ಅದನ್ನು ಅವ್ರು ಓದೋ ರೂಮಲ್ಲಿ ಇಟ್ಟರೆ ಸಾಕು, ತುಂಬ ರಿಸಲ್ಟ್ ಬರುತ್ತೆ. 100% ರಿಸಲ್ಟ್ ಬರುತ್ತೆ. ಮತ್ತು ಓದೋಕ್ಕೋಸ್ಕರನೇ ನೀವು ಯಾವಾಗಲಾರು ಬ್ರಹ್ಮನ್ನ ಪ್ರೇಯರ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಬ್ರಹ್ಮನ್ನ ಅತಿ ಹೆಚ್ಚು ಪ್ರೇಯರ್ ಮಾಡಬೇಕು. ಬ್ರಹ್ಮಜ್ಞಾನವನ್ನು ಬಂದಾಗ ವಿದ್ಯೆ ತನ್ನಂತಾನೇ ಬರುತ್ತೆ. ಬ್ರಹ್ಮನ ಆರಾಧಿಸಬೇಕು. 100%. ನಾನು 24 ವರ್ಷ ಬ್ರಹ್ಮನ ಆರಾಧಿಸ್ತೀನಿ. ನನಗೆ ಜ್ಯೋತಿಷ್ಯನೇ ನಾನು ಕೇಳ್ತಾ ಇದ್ದೀನಿ. ಜ್ಯೋತಿಷ್ಯವನ್ನು
ಅದ್ಭುತವಾಗಿ ನಂಗೆ ಜ್ಯೋತಿಷ ಕೊಟ್ಟಿದ್ದಾನೆ 100%. ಗುರುಜಿ ಯಾವ ದಿಕ್ಕಲ್ಲಿ ಕುತ್ಕೊಳ್ಬೇಕು ಅನ್ನೋದನ್ನ ಹೇಳಿ. ಈಶಾನ್ಯ ಮೂಲೆ ತುಂಬಾ ಫೇವರೇಟ್ ಆಗಿರುತ್ತದೆ ಅವ್ರಿಗೆ ಓದಕ್ಕೆ. ಅಂದ್ರೆ ಈಶಾನ್ಯ ಮೂಲೆಗೆ ಮುಖ ಮಾಡಿ ಕುತ್ಕೋಬೇಕಾ ಅಥವಾ ಈಶಾನ್ಯ ಮೂಲೆಯಲ್ಲಿ ಈಶಾನ್ಯಗೆ ಮುಖ ಮಾಡ್ಕೋಬೇಕು. ಮನೇಲಿ ಎಲ್ಲೇ ಓದ್ಲಿ ಈಶಾನ್ಯಗೆ ಮೂಲೆ ಮಾಡಬೇಕು. ಜಾಸ್ತಿ ಅಗ್ನಿ ಮೂಲೆ ಕುತ್ಕೊಂಡು ಓದ್ತಾರೋ ಹೊಡ್ತಾ ತಿಂತಾರೆ 100%. ಅಗ್ನಿ ಮೂಲೆನ ಜಾಸ್ತಿ ನೋಡ್ಬೋದು. ಇಲ್ಲಾಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಿಕ್ಕನ್ನ ನೋಡ್ಕೊಂಡು ಉತ್ತರ ದಿಕ್ಕನ್ನು ಕುತ್ಕೊಂಡು ಓದ್ಬೋದು 100%. ಬಹಳ ವೈಬ್ರೇಷನ್ ಇರುತ್ತೆ. ಈಶಾನ್ಯ ಮೂಲೆ ಉತ್ತರ ದಿಕ್ಕು ಬಹಳ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಈ ಉತ್ತರ ದಿಕ್ಕನ್ನ ನೋಡಿದ್ರೆ ಟೀಚರು ಒಂದು ಉತ್ತರ ದಿಕ್ಕಲ್ಲಿ ನೋಡಿ ಪಾಠ ಮಾಡೋದ್ರಲ್ಲಿ ತಲೆ ಹೋಗುತ್ತೆ. ಯಾಕಂದ್ರೆ ಉತ್ತರ ದಿಕ್ಕಲ್ಲಿ ಬುಧ ಗ್ರಹ ವಾಸ ಮಾಡೋದ್ರಿಂದ ತುಂಬ ರಿಸಲ್ಟ್ ಬರುತ್ತೆ. ಈಶಾನ್ಯ ಮೂಲೆ ಗುರುಗ್ರಹ ಇದ್ರಲ್ಲಿ ಬುಧ ಗ್ರಹ ವಾಸ ಮಾಡೋದ್ರೆ ತುಂಬ ರಿಸಲ್ಟ್ ಬರುತ್ತೆ. ಅಗ್ನಿ ಮೂಲೆ ಮನೆಗೆ ಮದ್ದಿ ಕುತ್ಕೊಂಡು ಹೋದ್ರೆ ಗೂಸ್ ತಿಂತಾರೆ 100%. ಶುಕ್ರ ಗ್ರಹದ ಶುಕ್ರ ಸೂರ್ಯನ ಆಪೋಸಿಟ್ ಇರ್ತಾರೆ ಮನೆಯಲ್ಲಿ. ಮಧ್ಯದಲ್ಲಿ ಸೂರ್ಯ ಇದ್ದು ಆಪೋಸಿಟ್ ಶುಕ್ರ ಇರ್ತದೆ. ಶುಕ್ರ ವಿದ್ಯೆಗಳ ಅಧಿಪತಿ. ಅವನಿಗೆ ಎಲ್ಲ ವಿದ್ಯೆನೂ ಗೊತ್ತಾದ್ರೆ ಓದ ವಿದ್ಯೆಗೆ ಅವನು ಅಷ್ಟಲ್ಲ. ಅದರಿಂದ ಮನೇಲಿ ಮದ್ದಿ ಕುತ್ಕೊಂಡು ಟಿವಿ ಮಧ್ಯದಲ್ಲಿ ಕುತ್ಕೊಂಡು ಅಲ್ಲೇ ಜಾಗ ರೂಢಿಯಾಗಿ ಅಲ್ಲೇ ಓದಿಸ್ತೀರ ಹುಡ್ಲು ಓದೆಲ್ಲ ಹೊಡ್ತಾ ತಿಂತವೆ. ಆ ಜಾಗನ ಚೇಂಜ್ ಮಾಡೋಷ್ಟು ವಿದ್ಯೆ ಬರುತ್ತೆ. ಗುರುಜಿ, ಕಾರ್ಯಕ್ರಮದ ಕೊನೆ ಹಂತ. ನೀವು ಏನ್ ಸಲಹೆಯನ್ನ ಕೊಡ್ತೀರಾ ಅಂತ ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಇವತ್ತಿನ ದಿನನ ಹೇಗೆ ಅವರು ಅದೃಷ್ಟಕರವಾಗಿ ಮಾಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಇವತ್ತಿನ ದಿನದ ಸಲಹೆ ಏನನ್ನ ಕೊಡ್ತಾ ಇದ್ದೀರಾ ಗುರುಜಿ? ನಿಮ್ಮ ಮನೆಯಲ್ಲಿ ಕೋರ್ಟ್ ಕೇಸಿಂದ ಸಮಸ್ಯೆ ಬೀಳ್ತಾ ಇದ್ದೀರಾ, ಯಾವುದೇ ಒಂದು ಹಲವಾರು ಸರಿ ದೇವ್ರನ್ನ ಕೈ ಮುಗಿದಿರ್ತೀರಾ, ಎಲ್ಲಾ ತರದನ್ನು ಓಡಾಡಿರ್ತೀರಾ, ಕೋರ್ಟ್ ಕೇಸದಲ್ಲಿ ಸಮಸ್ಯೆನ ಬಳಲ್ತಾ ಇದ್ರೆ ಅದು ಯಾವುದೇ ಕೇಸ್ ಇರ್ಬೋದು. ನಿಮ್ಮ ಮನೇಲಿ ಅತಿ ಹೆಚ್ಚು ಒಂದು ಜಾಜಿ ಮಲ್ಲಿಗೆ ಹೂವನ್ನ ಸಾಕಷ್ಟು ದೇವರಿಗೆ ಮಡಿಸೋದು, ಮತ್ತೆ ಜಾಜಿ ಮಲ್ಲಿಗೆನ ಹೆಣ್ಮಕ್ಳಿಗೆ ದಾನವಾಗಿ ಕೊಡೋದು. ನಿಮ್ಮ ಬುಡದಲ್ಲೇ ಇದನ್ನ ಸತತವಾಗಿ ಮಾಡಿ 100%. ನೀವು ಆ ಹೂವನ್ನ ತುಂಬ ಇಷ್ಟಪಡಿ 100%. ಆ ಹೂವು ಎಷ್ಟು ಮನೆಯೆಲ್ಲ ಗಮ್ಮನ್ನು ತಗೋತಿಲ್ಲ ಅಷ್ಟೇ ನಿಮ್ಮ ಮನಸ್ಥಿತಿನೂ ಕೂಡ ಸರಿ ಹೋಗುತ್ತೆ. ಈ ಜಾಜಿ ಹೂವು ಮತ್ತೆ ಬೇರೆ ಯಾವ ಹೂವನ್ನು ಮಡಿಸ್ಬಾರ್ದು. ಎಲ್ಲ ದೇವ್ರ ಫೋಟೋಗೂ ಕೂಡ ಇದನ್ನೇ ನೀವು ಮಡಿಸ್ಬೇಕು. ಇದನ್ನೇ ಜಾಸ್ತಿ ಬಳಸಿ. ಬೇರೆ ಇದ್ರ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದು ಹೂ ತರಬಾರ್ದು. ಇದನ್ನು ಬುಡದಲ್ಲೇ ನೀವು ಸತತವಾಗಿ ಮಾಡಿ. ಯಾವುದೇ ಕೇಸ್ ಇರಲಿ, ಎಷ್ಟೇ ದಿವಸ ಇರಲಿ. ಇವಾಗ ಒಂದೊಂದ್ಸರಿ ಸರ್ ನಾಳೆ ಕೇಸ್ ಶುರು ಹೋಗುತ್ತೆ ನಂಗಲ್ಲ. ನಿಮ್ಮ ಒಂದು ವರ್ಷ 2 ತಿಂಗಳು 3 ತಿಂಗಳಿಗೆ ಬರುತ್ತೆ. ಆದರೆ ನಿಮ್ಮ ಸುಲಭವಾದ ಜಯವನ್ನು ಖಂಡಿತ ಕಾಣ್ತೀರ. ಯಾವುದೇ ಜಯದಲ್ಲಿ ತುಂಬ ಜನ ಬೇಲಿಗಾಗಿರ್ಬೋದು, ಕೇಸ್ಗಾಗಿರ್ಬೋದು ಒದ್ದಾಡ್ತಿರೋದು. ಯಾವುದೇ ಒಂದು ವಿಚಾರದಲ್ಲಿ ಇದನ್ನು ಜಾಜಿ ಮಲ್ಲಿಗೆಯನ್ನು ದೇವ್ರಿಗೆ ಮಾಡಿಸಿ ಮತ್ತು ಹೆಣ್ಮಕ್ಳಿಗೆ ದಾನ ಕೊಡಿ. ಯಾರಿಗಾಗಲೂ ಇಷ್ಟು ನಿಮ್ಮ ಹೆಂಡತಿ ಕೊಡಿ, ನಿಮ್ಮ ಅಮ್ಮನಿಗೆ ಕೊಡಿ, ಯಾರಿಗಾರು ಪ್ರೀತಿ ಇರೋರಿಗೆ ಇದೇ ಹೂವನ್ನ ಕೊಡಿ. ನಿಮ್ಮ ಪ್ರಾಬ್ಲಮ್ ಬೇಗ ಕ್ಲಿಯರ್ ಆಗುತ್ತೆ. ತುಂಬ ದೊಡ್ಡ ಸಕ್ಸಸ್ ಕೊಡುತ್ತೆ. ಇದನ್ನು ಮಾಡಿ ನೋಡಿ. ಏನು 30 ರೂಪಾಯಿ ಮೊಳ, 3 ಮೊಳ ತೆಗೆದ್ರೆ 100 ರೂಪಾಯಿ. ಎಷ್ಟು ಬೇಗ ಪರಿಹಾರ ಆಗುತ್ತೆ ಗೊತ್ತಾ? ತುಂಬ ಬೇಗ ಪರಿಹಾರ ಸಿಗುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಆದಷ್ಟು ಜಾಜಿ ಮಲ್ಲಿಗೆ ಹೂವನ್ನ ನಿರಂತರವಾಗಿ ದೇವರಿಗೆ ಅರ್ಪಣೆಯನ್ನ ಮಾಡಿ, ಹಾಗೆ ನಿಮ್ಮ ಸುತ್ತಮುತ್ತ ಇರುವಂತಹ ಮಹಿಳೆಯರಿಗೂ ಕೂಡ ಜಾಜಿ ಹೂವನ್ನ ಕೊಡೋದ್ರಿಂದ ಆದಷ್ಟು ಬೇಗ ಕೋರ್ಟ್ ಕೇಸ್ಗಳು ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಗುರೂಜಿ ತುಂಬಾ ಅತ್ಯುತ್ತಮವಾದಂತಹ ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ ಇವತ್ತು 25ನೇ ತಾರೀಕು ಬಗ್ಗೆ, ಆ 25ನೇ ತಾರೀಕಿಗೆ ಯಾವುದು ಅದೃಷ್ಟ ಬಣ್ಣ, ಯಾವುದು ಅದೃಷ್ಟ ಸಂಖ್ಯೆ, ಈ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟೊತ್ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರಕಳೆ 9ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿ ಅವರ ಜೊತೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.